ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಂಚ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. ಯಾರೂ ಕೂಡ ರಾಜ್ಯ ಪ್ರವಾಸ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ಮಂತ್ರಿಗಳಿಲ್ಲ. ಅವರವರ ಸ್ವಂತ ಉಸ್ತುವಾರಿ ಜಿಲ್ಲೆಗಳಿಗೂ ಪಿಕ್ನಿಕ್ ಅಥವಾ ಟೂರು ಹೋದಂಗೆ ಒಂದು ಟೂರ್ ಹಾಕೊಂಡು ಹೋಗ್ತಾರೆ ಹೊರತು ಅಲ್ಲಿ ಯಾರೂ ಕೂಡ ವಾಸ ಇಲ್ಲ. ಯಾಕೆಂದರೆ ಜನ ಇವರ ಕೆಲಸವನ್ನು ನೋಡಿ ಇವತ್ತು ಕುಪಿತರಾಗಿದ್ದಾರೆ. ಆ ಕಾರಣದಿಂದ ಈ ಸರ್ಕಾರ ಜನವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ. ಇಂತಹ ಸರ್ಕಾರದ ಈ ನಡವಳಿಕೆಯನ್ನು ಭಾರತೀಯ ಜನತಾ ಪಕ್ಷದ ಮುಖಂಡರು ಸೇರಿ ಸಂಪೂರ್ಣವಾಗಿ ವಿರೋಧಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೇವೆ. ಎಳೆಯಾಗಿ ಜನರ ಮುಂದೆ ಇದನ್ನು ಬಿಚ್ಚಿ ಇಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಬೇರೆ ಮೇಲೆ ಡಿಪೆಂಡ್ ಆಗಿದ್ರೆ ನಾವು ಇನ್ನೂ ಮುಂದುವರೆಗೆ ಸಾಧ್ಯ ಇಲ್ಲ ಅಂತ ಹೇಳಿ ಕರೆ ಕೊಡ್ತಾರೆ. ನಾವೆಲ್ಲ ಇಲ್ಲಿರ್ತಕ್ಕಂಥ ಸಹೋದರಿಯರು ನಮ್ಮೆಲ್ಲ ನಮ್ಮ ಮನೆಗಳಲ್ಲಿ ನಾವು ಮಾಸ್ಕ್ ಹೊಲ್ದಿವ, ನಾವು ಕೈ ಎತ್ತಬೇಕಾರೆ ನಾವು ನಮ್ಮ ಮನೆಗೆ ಮಾಸ್ಕ್ ಹೊಲ್ದಿ, ನಾವು ಬಟ್ಟೆ ತಗೊಂಡು ಒಂದು ಕರೆ ಕೊಟ್ಟರು, ನಮ್ಮ ಮನೆಯಲ್ಲ ಮಾಸ್ಕ್ ಹೊಲಿ, ಬಟ್ಟೆಯನ್ನು ಮಾಸ್ಕ್ ಹೊಲಿ, ಪಿಪಿ ತಯಾರು ಮಾಡೋಣ ಅಂತ ಕರೆ ಕೊಟ್ಟಾಗ, ನಮ್ಮ ದೇಶೀಯ ನಮ್ಮ ಕೈಗಾರಿಕೆಗಳಿಗೆ ಒಂದು ಕರೆ ಕೊಟ್ಟಾಗ ಮುಂದಿನ 4 ತಿಂಗಳಲ್ಲಿ 140 ಕೋಟಿ ಜನಸಂಖ್ಯೆಗೆ ಎಲ್ಲ ಮಾಸ್ಕ್ಗಳು ಪಿಪಿ ಕಿಟ್ಗಳು ಇತ್ತು ಬೇರೆ ದೇಶಗಳಿಗೆ ರಫ್ತು ಮಾಡುವಂಥ ಪರಿಸ್ಥಿತಿ ನಾವು ಓದಿದ್ವಿ. ಇದು ಯಾವ ಕಾರಣದಿಂದ ಹಾಕೊಂಡಿದ್ದು ಬರುತ್ತೆ? ಅದು ಅಮೆರಿಕದಿಂದ ಬರ್ತಾ ಇದೆ. ಪ್ರತಿಯೊಂದು ವಸ್ತುಗಳನ್ನು ಬೇರೆ ದೇಶದಿಂದ ತರಿಸ್ಕೊಂಡು ಪ್ರತಿಯೊಂದನ್ನು ಸಹ ಇವತ್ತು ಬೇರೆ ದೇಶದ ಮೇಲೆ ಅವಲಂಬಿತ ಆಗಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಆದರೆ ಈಗ ಸುಧಾರಿತ ಕಾಲದ ನಂತರ ಇವತ್ತು ಏನಾಗಿದೆ, ಭಾರತ ಹಿಂದೆ ನಾವು ಕೇವಲ 8-10 ವರ್ಷಗಳ ಹಿಂದೆ ಸುಮಾರು 20-25ನೇ ಸ್ಥಾನದಲ್ಲಿ ಇರ್ತಕ್ಕಂಥ ಭಾರತ ಇವತ್ತು ಎಷ್ಟನೇ ಸ್ಥಾನ? ನನಸಾಗಬೇಕಾದ್ರೆ ಸ್ವದೇಶಿ ಪ್ರತಿಜ್ಞೆಯನ್ನ ಪ್ರತಿಯೊಬ್ಬ ಯುವ ಶಕ್ತಿಯು ಕೂಡ ಮಾಡಲೇಬೇಕಾಗುತ್ತೆ. ಆರ್ಥಿಕ ಸಫಲತೆಯನ್ನ ನಾವು ಹೊಂದಿದ್ರೆ, ಹಾಗೆ ನಮ್ಮ ಕಾರ್ಮಿಕರು, ಕುಶಲಕರ್ಮಿಗಳು ಇವರ ಅಭಿವೃದ್ಧಿ ಆದರೆ ಮಾತ್ರ ದೇಶ ಅಭಿವೃದ್ಧಿಯನ್ನ ಸಾಧಿಸಲಿಕ್ಕೆ ಸಾಧ್ಯ. ಹಾಗೆ ಇವತ್ತು ಜಗತ್ತು ಕೂಡ ನಮ್ಮ ಭಾರತವನ್ನ ನೋಡ್ತಾ ಇದೆ ಅಂತ ಹೇಳಿದ್ರೆ, ನಾವು ಆತ್ಮನಿರ್ಭರ ಭಾರತದ ಸಂಕಲ್ಪವನ್ನ ಮಾಡಿ ಆ ನಿಟ್ಟಿನಲ್ಲಿ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇದ್ದೀವಿ. ಜನರು ಕೂಡ ಅದಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಈ ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮವನ್ನು ಜಾರಿಗೆ ತಂದಿದ್ದಾರೆ. ಸೊ ಆ ಕಾರಣಕ್ಕಾಗಿ ನಾವು ಸ್ವದೇಶಿ ವಸ್ತುಗಳನ್ನು ಹೆಚ್ಚು ಬಳಸಬೇಕು. ಹಿಂದೆ ಕೂಡ ಗಾಂಧೀಜಿಯವರು ಸ್ವದೇಶಿ ವಸ್ತುಗಳನ್ನು ಹೆಚ್ಚು ಬಳಸಿ ಅಂತ ಹೇಳಿ ಅದನ್ನು ಈಗ ಮೋದಿಯವರು ಹೇಳ್ತಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಸ್ವದೇಶಿ ವಸ್ತುಗಳನ್ನು ಹೆಚ್ಚು ಬಳಸಬೇಕು. ಫಿಲ್ಟರ್ ನೀರಿನ ಅವಕಾಶ ಬಂದಿದೆ ನಮಗೆ. ನಾವು ಕೇಂದ್ರ ಸರ್ಕಾರದಿಂದ ನಮಗೆ ಇಲ್ಲಿ ಸೌಲಭ್ಯವನ್ನು ಒದಗಿಸಿಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಿಂದ 30 ಲಕ್ಷ ಅನುದಾನ ಪಡೆದುಕೊಂಡಿದ್ದೇವೆ. ಇದರೊಳಗೆ 10 ಜನರಿಗೆ ಕೆಲಸವನ್ನು ಕೊಟ್ಟಿರುತ್ತೇವೆ.
ಎಲ್ಲರೂ ಕೇಂದ್ರ ಸರ್ಕಾರದಿಂದ ಅನುಕೂಲಗಳನ್ನು ಪಡೆದುಕೊಳ್ಳ ಕೇಂದ್ರ ಸರ್ಕಾರದಿಂದ ನಮಗೆ ತುಂಬ ಹೆಲ್ಪ್ ಆಗಿದೆ. 20 ಲಕ್ಷವನ್ನು ಸಾಲವನ್ನು ಕೊಟ್ಟಿದ್ದಾರೆ ಸರ್ಕಾರದಿಂದ. ನಾನು ಇದರಿಂದ ಬೇಕ್ರಿ ನಡೆಸ್ತಾ ಇದ್ದೇನೆ. ನನಗೆ ಇದರಿಂದ ತುಂಬ ಹೆಲ್ಪ್ ಆಗ್ತಾ ಇದೆ. ನಾನು ಬ್ಯಾಂಕಿಗೆ ಹೋದರೆ ನನಗೆ 20 ಲಕ್ಷ ಸಾಲ ಕೊಡಿ ಅಂತ ಕೇಳಿದ್ರೆ ಮನೆ ಮತ್ತು ಅದು ಇದು ಸಾಲ ಅಂತ ಕೇಳ್ತಿದ್ರು. ಯಾವುದೇ ಅಡಮಾನ ಇಲ್ಲದೆ ನನಗೆ ಬ್ಯಾಂಕಿಂದ ಸಾಲವನ್ನು ನೀಡಿದ್ದಾರೆ. ಇದರಿಂದ ನನ್ನ ಜೀವನ ತುಂಬ ಚೆನ್ನಾಗಿ ನಡೀತಾ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತೀವಿ ಅಂತ ಹೇಳಿದರೆ 50 ಲಕ್ಷದವರೆಗೂ ಕೂಡ ಸಾಲ ಕೊಡ್ತಾರೆ, 35% ಸಬ್ಸಿಡಿ ಕೊಡ್ತಾರೆ. ಅದ್ರ ಜೊತೆಗೆ ಮುದ್ರಾ ಅಂತಕ್ಕಂಥ ಬರೀ ಲೋನನ್ನು ಯಾವುದೇ ಗ್ಯಾರಂಟಿ ಇಲ್ಲದಂಗೆ ಕೊಡೋಂಥ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದ್ರ ಜೊತೆಗೆ ಅಗ್ರಿ ಎಂಟರ್ಪ್ರೈನರ್ಸ್ ಅಂದರೆ ಅಗ್ರಿ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅಂತ ಇದೆ. ನೀವು ಅಗ್ರಿಕಲ್ಚರ್ ರಿಲೇಟೆಡ್ ವೇರ್ ಹೌಸ್, ಗೋಡೌನ್ಸ್, ಕೋಲ್ಡ್ ಸ್ಟೋರೇಜ್ ಇದನ್ನು ಮಾಡಬೇಕು ಅಂದರೆ 2 ಕೋಟಿವರೆಗೂ ಕೂಡ ಯಾವುದೇ ಅಡಮಾನ ಇಲ್ಲದಂಗೆ ಬ್ಯಾಂಕುಗಳು ಕೊಡ್ತಾ ಇದ್ದಾವೆ. ಅದು ಸರ್ಕಾರದ ಆದೇಶದ ಮೇರೆಗೆ. ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.